ಹಲೋ ಡಿವೈನ್ ಫ್ಯಾಮಿಲಿ, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ರೀಡಿಂಗ್ ವಿಷಯ ಬಂದು ಸ್ವಲ್ಪ ಯೂನಿಕ್ ಆಗಿರುವಂಥ ಟಾಪಿಕನ್ನೇ ತೊಗೊಂಡಿದ್ದೀನಿ ನಾನು. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ, ಸೊ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ. ಸೊ ಟಾಪಿಕ್ ಏನು ಅಂತಂದರೆ, ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ನಿಮ್ಮ ಪಾರ್ಟ್ನರ್, ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಪಾರ್ಟ್ನರ್ ನೀವು ಯಾರು ಅಂತ. ಸೊ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾಗಿದೆ. ನೆನ್ಪಿಡಿ, ಇದೊಂದು ಜನರಲ್ ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ಅಷ್ಟೇ ನಿಮಗೆ ಕಂಪ್ಲೀಟ್ ರೆಸನೇಟ್ ಆಗೋ ಥರ ಕಾರ್ಡ್ಸ್ ಬರುವಂಥದ್ದು. ಸೊ ಇಲ್ಲಿ 3 ಫೈಲ್ಗಳನ್ನ ಆ್ಯಸ್ ಯೂಶುವಲ್ ಕೊಟ್ಟಿದ್ದೀನಿ, 3 ಡಿಫ್ರೆಂಟ್ ಸ್ಟೋನ್ಗಳನ್ನ ಕೊಟ್ಟಿದ್ದೀನಿ. ಇದೊಂದು ಸ್ಟೋನು, ಇದೊಂದು ಆ್ಯಂಡ್ ಇದೊಂದು. ಸೊ ಇದು ಪೆಂಡೆಂಟ್ ಥರ ಇದೆ ಸ್ಟೋನ್, ಇದು ಕ್ರಿಸ್ಟಾಲು ರೋಸ್ ಕ್ವಾರ್ಟ್ಸು. ಸೊ ಈ 3 ಸ್ಟೋನಲ್ಲಿ ನೀವು ನಿಮ್ಮ ಪಾರ್ಟ್ನರ್ನ ನೆನ್ಪು ಮಾಡ್ಕೊಳ್ಬೇಕು. ನಿಮ್ಮ ಗಂಡ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಲವರ್ ಆದರೂ ಆಗಿರ್ಬೋದು, ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಯಾರಿದ್ದಾರೆ ನಿಮ್ಮ ಪಾರ್ಟ್ನರ್, ಅವರನ್ನು ಕೂಡ ನೀವು ಅವರನ್ನು ನೆನೆಸ್ಕೊಂಡು ಈ ಫೈಲ್ಗಳ ಕಡೆ ನೋಡಿದಾಗ ನಿಮ್ಗೆ ಯಾವುದಾದ್ರೂ ಒಂದು ಫೈಲು ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಅದನ್ನು ನೀವು ಚೂಸ್ ಮಾಡ್ಕೊಂಡು ಅದರ ರೀಡಿಂಗನ್ನು ನೀವು ಪಿಕ್ ಮಾಡ್ಕೊಳ್ಬೋದು. ಮತ್ತು ನೀವು ನಿಮ್ಮ ಫ್ರೆಂಡ್ಸಿಗೆ ಸಂಬಂಧಪಟ್ಟಂಗೆ ಕೂಡ ಈ ಒಂದು ವಿಡಿಯೋನ ನೋಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ನೀಡಿದೆ ಇದ್ರ ಬಗ್ಗೆ ಅಂತಂದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಬನ್ನಿ. ಯಾರು ಫೈಲ್ 1 ಇದನ್ನು ಚೂಸ್ ಮಾಡಿದ್ದಾರೆ, ಈ ಒಂದು ಬ್ಯೂಟಿಫುಲ್ ರೋಸ್ ಕ್ವಾರ್ಟ್ಸನ್ನು ಚೂಸ್ ಮಾಡಿದ್ದಾರೆ, ಅವರ ಪಾರ್ಟ್ನರ್ ಅಥವಾ ಅವರ ಸಂಗಾತಿ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾರಂತ ನಾವು ಚೆಕ್ ಮಾಡೋಣ. ಸೊ ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್, ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ 5 ಆಫ್ ಸೋರ್ಡ್ಸ್, ಏಜ್ ಆಫ್ ಪೆಂಟಿಕಲ್ಸ್. ಒಂಥರ ಮಿಕ್ಸ್ಡ್ ಫೀಲಿಂಗ್ಸು. ಮೊದಲನೇದಾಗಿ ಮ್ಯಾಜಿಷಿಯನ್ ಕಾರ್ಡ್ಸಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ನಿಮಗೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನೀವು ತುಂಬ ಕ್ಲೆವರ್ ಅಂತ ಯೋಚನೆ ಮಾಡ್ತಾರೆ. ಲೈಕ್ ಏನು ಹೇಳ್ತೀವಿ ನಾವು, 6ನ್ನು 3 ಮಾಡಿ 3ನ್ನು 6 ಮಾಡಿಬಿಡುವಷ್ಟು ಕೆಪಾಸಿಟಿ ಇದೆ ಅವನಿಗೆ ಅಥವಾ ಅವಳಿಗೆ ಅಂತ ಹೇಳ್ತೀವಲ್ಲ ನಾವು. ಸೊ ಆ ಟೈಮನ್ನು ಹೆಂಗೆ ಬೇಕಾದ್ರೂ ಗುಡುಗಿಸ್ಬಿಡುವಂಥ ಕೆಪಾಸಿಟಿ ನಿಮಗಿದೆ ಅನ್ನೋಷ್ಟು. ಅಂದರೆ ನೀವು ಒಂದು ರೀತಿ ಈ ಮ್ಯಾಜಿಷಿಯನ್ ಹೆಂಗೋ ನೀವು ಕೂಡ ಅದೇ ರೀತಿ ಮ್ಯಾಜಿಕ್ ಮಾಡುವಂಥ ಒಂದು ಪರ್ಸನ್, ಒಂದು ಸಿಚುಯೇಷನ್ ಅಂತ ಕೊಟ್ಟರೆ ನೀವು ಸಖತ್ತಾಗಿ ಹ್ಯಾಂಡ್ಲ್ ಮಾಡ್ತೀರಾ ಅನ್ನುವಂಥದ್ದು. ಸೊ ಇದು ಪ್ಲಸ್ಸು ಮೈನಸ್ 2 ಆಗುತ್ತೆ. ಸೊ ಈ ಮನುಷ್ಯನಿಗೆ ಗೊತ್ತಿರತ್ತೆ, ಲೈಕ್ ಎಲ್ಲಿ ಎಮೋಷ್ನಲ್ ಆಗಿರಬೇಕು, ಎಲ್ಲಿ ಕಡ್ಡಿ 2 ತುಂಡಾಗೋ ರೀತಿಯಲ್ಲಿ ಮಾತಾಡಬೇಕು, ಎಲ್ಲಿ ಸ್ಮೂತಾಗಿರಬೇಕು, ಎಲ್ಲಿ ಹಾರ್ಡಾಗಿರಬೇಕು, ಪ್ರತಿಯೊಂದು ಟ್ಯಾಲೆಂಟು ಕೂಡ ಈ ಒಂದು ಪರ್ಸನ್ಗಿರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅಂದ್ಕೊಂಡಿದ್ದಾರೆ. ಸೊ ನಿಮ್ಮ ಜೊತೆಯಲ್ಲಿದ್ದರೆ ಅವ್ರಿಗೊಂದು ಸ್ವಲ್ಪ ಸೇಫ್ ಅಂತ ಕೂಡ ಅನಿಸುತ್ತೆ, ಸೆಕ್ಯೂರ್ ಅಂತ ಅನಿಸುತ್ತೆ. ಯಾಕೆಂದರೆ ಯಾವುದೇ ಸಿಚುಯೇಷನ್ ಬಂದರೂ ಕೂಡ ನೀವು ಅದನ್ನು ಮ್ಯಾನೇಜ್ ಮಾಡಿಬಿಡ್ತೀರಾ ಅಂತ ಅವರಿಗೆ ಅನಿಸುತ್ತೆ ನಿಮ್ಮ ಬಗ್ಗೆ. ಸೊ ಇನ್ನು ನೀವು ಫ್ಯೂಚರ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯೂಚರ್ಗೆ ಫಿನಾನ್ಷಿಯಲಿ ಒಂದು ಇವಾಗಿಂದ ಒಂದು ಫೌಂಡೇಶನ್ನ ಹಾಕ್ತಾ ಇದ್ದೀರಾ. ಫಿನಾನ್ಷಿಯಲಿ ನಾವು ಮುಂದಕ್ಕೆ ಚೆನ್ನಾಗಾಗಬೇಕು ಅಂತೇಳಿ ಅರ್ನಿಂಗ್ಸ್ ಬಗ್ಗೆ ಚೆನ್ನಾಗಿ ನೀವು ಫೋಕಸ್ ಮಾಡ್ತೀರಾ. ಸೊ ಇದು ಕೂಡ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದು ಒಂದು ರೀತಿ ಪ್ಲಸ್ಸು. ಸೊ ಆಮೇಲೆ ನೀವೇನಂದರೆ ಯಾವುದನ್ನು ಆಪರ್ಚುನಿಟಿ ನಿಮ್ಮ ಕಡೆಗೆ ಬಂದರೆ ನೀವು ಅದನ್ನು ಬಿಡ್ದಂಗೆ ನೀಟಾಗಿ ಗ್ರ್ಯಾಬ್ ಮಾಡುವಂಥ ಒಂದು ವ್ಯಕ್ತಿತ್ವ. ಸೊ ಆ ರೀತಿಯಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಸೊ ಇವರು ಒಬ್ಬರು ಒಂದು ರೀತಿ ಪರ್ಫೆಕ್ಟ್ ಪರ್ಸನ್, ಪ್ಲಸ್ ನಮಗೋಸ್ಕರ ಫ್ಯೂಚರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅವರು ಯೋಚನೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ದೇರ್ ಆರ್ ಸಮ್ ಮೈನಸ್ಸು. ಅವ್ರು ನಿಮ್ಮ ಜೊತೆ ಹುಷಾರಾಗಿರಬೇಕು ಅಂತ ಕೂಡ ಅನಿಸುತ್ತೆ. ಯಾಕೆಂದರೆ ನೀವು ಸ್ವಲ್ಪ ಸ್ಮೂತ್ ಪರ್ಸನ್ ಅಲ್ಲ ನೀವು. ಸೊ ನೀವು ಸ್ವಲ್ಪ ಸಿಟ್ಟಿನ ಮನುಷ್ಯ ಅಂತ ಕೂಡ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ಅಗ್ರೆಸಿವ್ ಆಗಿ ನೀವು ಏನಾದರೂ ಜಗಳ ಅಂತ ಏನಾದ್ರು ಸ್ಟಾರ್ಟ್ ಆಯಿತು ಅಂತಂದ್ರೆ ನಿಮ್ಮದೇ ನಡಿಬೇಕು, ಅಥವಾ ಯಾವುದನ್ನ ಮಾತುಕತೆ ಆಗಬೇಕು ಅಂತ ನಿಮ್ಮದೇ ನಡಿಬೇಕು ಅಂತ ನೀವು ಕೂತ್ಕೊಳ್ಳೋವಂಥ ನೇಚರ್ ಅಂತ ಕಾಣುತ್ತೆ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ನಿಮ್ಮ ಸಿಟ್ಟಿನ ಬಗ್ಗೆ ಒಂದು ಬೇಜಾರಿದೆ, ಮತ್ತು ಭಯ ಕೂಡ ಇದೆ, ಸಖತ್ ಸಿಟ್ಟು, ಮತ್ತು ನಿಮ್ಮದೇ ನಡಿಬೇಕು ಅಂತ ಹೇಳೋದ್ರ ಬಗ್ಗೆ ಅವ್ರಿಗೆ ಬೇಜಾರಿದೆ. ಸೊ ನೀವು ನಿಮ್ಮ ಪ್ರಿಯಾರಿಟೈಸ್ ಮಾಡ್ಕೊಳ್ತೀರಾ, ಬೇರೆಯವರ ಒಂದು ಇದ್ರ ಬಗ್ಗೆ ನೀವು ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದೇ ಇಲ್ಲ. ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಬೇಜಾರಿದೆ ಅನ್ನೋದು ಬಿಟ್ಟರೆ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಇದೆ. ಜೊತೆಯಲ್ಲಿ ನೀವು ಈ ರೀತಿಯಾದಂಥ ವ್ಯಕ್ತಿ ಆಗಿರೋದ್ರಿಂದ, ನಿಮ್ಮದೇ ನಡಿಬೇಕು ಅಂತ ಹಠ ಮಾಡುವಂಥ ಸ್ವಭಾವ ಆಗಿರುವಂಥ ವ್ಯಕ್ತಿ ಆಗಿರೋದ್ರಿಂದ, ಮತ್ತು ಸಿಟ್ಟು ಜಾಸ್ತಿ ಇರೋದ್ರಿಂದ ನಿಮ್ಮ ಹತ್ರ ಸ್ವಲ್ಪ ಹುಷಾರಾಗಿ ಇರಬೇಕು. ಈ ಮನುಷ್ಯನ ಹತ್ರ ನಾನು ಸುಳ್ಳುಗಳೆಲ್ಲ ಹೇಳಿ ಸಾಧಿಸೋದಕ್ಕಾಗೋದಿಲ್ಲ ಅಥವಾ ಮುಚ್ಚಿಡೋದಕ್ಕಾಗೋದಿಲ್ಲ. ತುಂಬ ಅಲರ್ಟಾಗಿರಬೇಕು ನಾನು ಈ ಒಂದು ವ್ಯಕ್ತಿ ಜೊತೆಯಲ್ಲಿ ಅಂತ ಕೂಡ ಅವರು ಯೋಚನೆ ಮಾಡ್ತಾರೆ. ಸಿ ದೇರ್ ಆರ್ ಸಮ್ ಪ್ಲಸ್ಸು, ದೇರ್ ಆರ್ ಸಮ್ ಮೈನಸ್ಸು. ಸೊ ನೀವು ಯಾವ ಥರ ವ್ಯಕ್ತಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಲೈಕ್ ಮೆಜಿಷಿಯನ್ನ ನೀವು ಎಲ್ಲ ಆಲ್ರೌಂಡರ್, ಎಲ್ಲನೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಂತ ಕೂಡ ಅವ್ರಿಗೆ ಅನಿಸುತ್ತೆ. ಫಿನಾನ್ಷಿಯಲ್ ಪ್ಲ್ಯಾನ್ ಮಾಡ್ತೀರಾ, ಬಟ್ ಸ್ವಲ್ಪ ಸಿಟ್ಟನ್ನು ನೀವು ಕಡಿಮೆ ಮಾಡ್ಕೋಬೇಕು ಅಂತ ಅವ್ರು ಆಸೆ ಪಡ್ತಾರೆ ನಿಮಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮು ತುಂಬ ಅಗ್ರೆಸಿವ್ ಆಗಿರೋಕ್ಕೆ ಹೋಗಬೇಡಿ ನಿಮ್ಮ ಪಾರ್ಟ್ನರ್ ಜೊತೆ, ಆದಷ್ಟು ಪ್ರೀತಿಯಿಂದ ಮಾತಾಡಿ. ಇಲ್ಲಿ ಒಂದು ಮೈನಸ್ ಏನು ಅಂತ ನಿಮ್ಮ ರೀಡಿಂಗಲ್ಲಿ
ಎಮೋಷ್ನಲ್ ಕಾರ್ಡ್ಸ್ ಯಾವುದು ಬರಲಿಲ್ಲ, ಅದೊಂದು ಸ್ವಲ್ಪ ನೆಗೆಟಿವ್ ಅಂತಲೇ ಹೇಳ್ಬೋದು. ಸೊ ನೀವು ಯಾರು ಇದನ್ನು ನೋಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಏನು ತಿಳ್ಕೊಳ್ತಾರೆ ನಿಮ್ಮ ಬಗ್ಗೆ ಅಂತ ಒಂದು ಕ್ಯೂರಿಯಾಸಿಟಿಯಿಂದ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದರೆ, ನೀವು ಒಂದು ಸಣ್ಣ ಪುಟ್ಟ ಬದಲಾವಣೆನ ಮಾಡ್ಕೊಳ್ಬೇಕು. ಸ್ವಲ್ಪ ಪ್ರೀತಿಯಿಂದ ಇರೋದಕ್ಕೆ ಪ್ರಯತ್ನ ಪಡಿ, ಯಾಕಂದರೆ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅಂತ ಕಾರ್ಡ್ಸು ಹೇಳ್ತಾ ಇರೋದ್ರಿಂದ ಪ್ರೀತಿಯಿಂದ ಅವ್ರ ಜೊತೆ ಇರೋದಕ್ಕೆ ಟ್ರೈ ಮಾಡಿ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗು. ಸೊ ಈ ನನ್ನ ರೀಡಿಂಗು ನಿಮಗೇನಾದರೂ ರೆಸೊನೇಟ್ ಆಗಿದ್ದರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ಸ್ ಹಾಕಿ ಎಸ್ ಅಂತೇಳಿ ಇದಾಗಿದ್ದರೆ ರೆಸೊನೇಟ್ ಆಗಿದ್ದರೆ ಎಸ್ ಅಂತ ಒಂದು ಟೈಪ್ ಮಾಡಿ. ಆ್ಯಂಡ್ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಬೇಕು ಅಂತಂದರೆ ಶೇರ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಇದ್ದರೆ ಅಲ್ಲಿ ಸ್ಕ್ರೀನ್ ಮೇಲೆ ನಾನು ಏನು ಹಾಕಿದ್ದೀನಿ ನಂಬರ್ ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಬನ್ನಿ, ಯಾರು ಪೈಲ್ 2 ಈ ಒಂದು ಅಮೆಥಿಸ್ಟ್ ಸ್ಟೋನನ್ನು, ಇದು ಸ್ವಲ್ಪ ಡಾರ್ಕ್ ಆಗಿದೆ, ನಿಮಗೆ ಗೊತ್ತಾಗಲ್ಲ, ಬ್ಲ್ಯಾಕ್ ಸ್ಟೋನ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಅಲ್ಲ, ಇದೊಂದು ಅಮೆಥಿಸ್ಟ್ ಸ್ಟೋನು, ಡಾರ್ಕ್ ಕಲರ್ ಇದೆ ಸ್ವಲ್ಪ. ಸೊ ನೀವು ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ. ಸೊ ಯಾರು ಈ ಒಂದು ಅಮೆಥಿಸ್ಟ್ ಬ್ಯೂಟಿಫುಲ್ ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದಾರೆ, ಬನ್ನಿ ಅವರ ಒಂದು ಪಾರ್ಟ್ನರ್ ಅವ್ರ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ. ಓಕೆ, ಯಾರು ಈ ಪೈಲನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ನನಗೇನು ಅನ್ನಿಸ್ತಾ ಇದೆ ಅಂತಾರೆ, ಪ್ರಾಬಬ್ಲಿ ನೀವು ಜಸ್ಟ್ ಮ್ಯಾರಿಡ್ ಇರ್ಬೋದು. ಸೊ ಈಗ ತಾನೇ ಮದುವೆ ಆಗಿದ್ದೀರಾ ಅಂತ ಕಾಣುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇರುವಂಥದ್ದು. ಸೊ ಏನು ನಿಮ್ಮ ಪಾರ್ಟ್ನರ್ ಥಿಂಕ್ ಮಾಡ್ತಾರೆ ಅಂದರೆ, ಎಸ್ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಮದುವೆ ಅದು ಅಷ್ಟರಲ್ಲಿ ಎಲ್ಲರೂ ಹೆಂಗೆ ಥಿಂಕ್ ಮಾಡ್ತಾರೆ ಆ ಥರ ಯೋಚನೆ ಮಾಡ್ತಾರೆ. ನೀವು ತುಂಬ ರೊಮ್ಯಾಂಟಿಕ್ ಪರ್ಸನ್ ಅಂತ ಯೋಚನೆ ಮಾಡ್ತಾರೆ ನಿಮ್ಮ ಪಾರ್ಟ್ನರ್, ನಿಮ್ಮ ಸಂಗಾತಿ. ಆ್ಯಂಡ್ ನೀವು ಅವ್ರಿಗೆ ಸರ್ಪ್ರೈಸ್ ಮಾಡ್ತೀರಾ ಅಂತ ಕೂಡ ಅನಿಸುತ್ತೆ. ಸೊ ಏನಾದರೂ ಗಿಫ್ಟ್ ಕೊಡುವಂಥದ್ದು, ರೋಸ್ ಕೊಡುವಂಥದ್ದು, ಅಥವಾ ಅವ್ರಿಗೆ ಇಷ್ಟ ಆಗೋದು ಏನಾದರೂ ಅಡುಗೆ ಮಾಡಿಕೊಡುವಂಥದ್ದು, ಆಮೇಲೆ ಅವ್ರ ಜೊತೆ ತುಂಬ ರೊಮ್ಯಾಂಟಿಕ್ಕಾಗಿ ಇರುವಂಥದ್ದು. ಸೊ ಅದನ್ನೆಲ್ಲ ಕಾರ್ಡ್ಸ್ ತೋರಿಸ್ತಾ ಇದೆ. ಸೊ ಅವ್ರ ಪ್ರಕಾರ ನೀವೊಬ್ಬ ಒಳ್ಳೆ ರೊಮ್ಯಾಂಟಿಕ್ ಪರ್ಸನ್ ಅಂತ ಒಂದು ಇದೆ. ಆಮೇಲೆ ಅವ್ರಿಗೆ ಇನ್ನೊಂದೇನು ಅನಿಸುತ್ತೆ, ನೀವು ತುಂಬ ಎಮೋಷ್ನಲಿ ಅವ್ರಿಗೆ ಅವೈಲೇಬಲ್ ಅಂತಂದರೆ ಅವ್ರನ್ನ ತುಂಬ ಕೇರ್ ತೊಗೊಳ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ನೀವು ಅವ್ರನ್ನ ತುಂಬ ಇಷ್ಟಪಡ್ತೀರಾ. ಆಮೇಲೆ ಅವ್ರಿಗೆ ಅಳೋದಕ್ಕೂ ಬಿಡದಿರೋಷ್ಟು ಪ್ರೀತಿನ ತೋರಿಸೋಂಥ ವ್ಯಕ್ತಿ ನೀವು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ ನ್ಯೂ ಆಪರ್ಚುನಿಟಿ ಆ್ಯಂಡ್ ನೀವು ಒಂದು ಅಟ್ರ್ಯಾಕ್ಟಿವ್ ಪರ್ಸನ್ ಅಂತ ಅವ್ರಿಗೆ ಅನ್ನಿಸ್ತೀರಾ. ಆಮೇಲೆ ಸೊ ನಿಮ್ಮ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಏನೋ ಇದಿಲ್ಲ, ಲೈಕ್ ಕನ್ಫ್ಯೂಷನ್ ಇಲ್ಲ, ತುಂಬ ಕ್ಲಾರಿಟಿ ಇದೆ. ಮತ್ತು ನೀವು ತುಂಬ ಒಂಥರ ಏನು ಹೇಳ್ತೀವಿ, ನೋಡಿದ ತಕ್ಷಣ ವ್ಯಕ್ತಿ ಇಷ್ಟ ಆಗ್ತಾರೆ ಅಂತ, ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಒಂದು ರೀತಿ ಖುಷಿ ಆಗುತ್ತೆ, ನೀವು ಒಂಥರ ಅಟ್ರ್ಯಾಕ್ಟಿವ್ ಆಗಿದ್ದೀರಾ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಪ್ಲಸ್ ಏನು ಅಂತಂದರೆ, ನೀವು ತುಂಬ ಬುದ್ಧಿವಂತರು ಅಂತ ಅನಿಸುತ್ತೆ, ಚಾಲಾಕಿ ಇದ್ದೀರಾ ನೀವು ಅಂತ ಕೂಡ ಅವ್ರಿಗೆ ಅನಿಸುತ್ತೆ. ಲೈಕ್ ಇದೊಂಥರ ಹೆಂಗೇನೋ ಬ್ಲೆಂಡಿಂಗ್ ಇದು ಕಾರ್ಡ್ಸು ನೀವು ನೋಡ್ಬೋದು. ಒಂದು ಕಡೆ ಒಂದು ಅಟ್ರ್ಯಾಕ್ಷನ್ನು, ಏಸ್ ಆಫ್ ವಾಂಡ್ಸ್, ಏಸ್ ಆಫ್ ಕಪ್ಸು, ಏಸ್ ಆಫ್ ಸೋರ್ಡ್ಸು. ಸೊ ಇಲ್ಲಿ 3 ಕಾರ್ಡ್ಸ್ ಏನು ಹೇಳ್ತಾ ಇದೆ, ಒಂದು ನೀವು ತುಂಬ ಅಟ್ರ್ಯಾಕ್ಟಿವ್ ಪರ್ಸನ್ನು, ಇನ್ನೊಂದು ತುಂಬ ಎಮೋಷ್ನಲಿ ಅವೈಲೇಬಲ್ ಇರೋವಂಥ ಪರ್ಸನ್, ಅವ್ರನ್ನ ತುಂಬ ಪ್ರೀತಿಯಿಂದ ನಡೆಸ್ಕೊಳ್ತಾ ಇರುವಂಥ ವ್ಯಕ್ತಿ. ಅಟ್ ದ ಸೇಮ್ ಟೈಮ್ ನೀವು ತುಂಬ ಕ್ಲೆವರ್ ಪರ್ಸನ್ ಅಂತ ಕೂಡ ಅವ್ರಿಗೆ ಅನ್ನಿಸ್ತೀರಿ. ಆ್ಯಂಡ್ ಯು ಆರ್ ಅ ರೊಮ್ಯಾಂಟಿಕ್ ಪರ್ಸನ್ ಆ್ಯಸ್ ವೆಲ್ ಅಂತ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ನೀವು ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನ್ನಿಸ್ತಾ ಇದೆ. 3 ಸೋರ್ಡ್ಸ್ ಕಾರ್ಡ್ಸ್ ಬಂದಿರೋದ್ರಿಂದನೇ ನಾನು ಹೇಳಿದ್ದು, ಪ್ರಾಬಬ್ಲಿ ಯಾರು ಈ ಫೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ ನೀವು ರೀಸೆಂಟಾಗಿ ಮದುವೆ ಆಗಿರುವಂಥ ವ್ಯಕ್ತಿಗಳು ಕೂಡ ಆಗಿರಬಹುದು. ಸೊ ಈ ರೀತಿಯಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನೋ ನೆಗೆಟಿವ್ ಕಮೆಂಟ್ಸು, ಯಾಕೆ ಅಂತಂದರೆ ಎಲ್ಲನೂ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನಿಮ್ಮ ಎಲ್ಲ ಕ್ವಾಲಿಟಿ ಕೂಡ ಲೈಕ್ ಗೊತ್ತಿಲ್ಲ, ಇದು ಅವ್ರು ಅಂದ್ಕೊಳ್ತಾರೆ ಅದು ನಿಮ್ಮ ಬಗ್ಗೆ. ಸೊ ಅವ್ರ ಪ್ರಕಾರ ನೀವು ರೊಮ್ಯಾಂಟಿಕ್ ಪರ್ಸನ್, ಅಟ್ರ್ಯಾಕ್ಟಿವ್ ಪರ್ಸನ್ ಆ್ಯಂಡ್ ಇಮೋಷ್ನಲಿ ನೀವು ಅವ್ರು ತುಂಬ ಪ್ರೀತಿ ತೋರಿಸುವಂಥ ವ್ಯಕ್ತಿ. ನಿಮ್ಮ ಜೊತೆ ತುಂಬ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಯಾವಾಗಲೂ. ಆ್ಯಂಡ್ ಏನೇ ಆದರೂ ನೀವು ಅವ್ರನ್ನ ಕಾಪಾಡಿಬಿಡ್ತೀರಾ, ಅಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಅನ್ನುವಂಥ ಒಂದು ಫೀಲಿಂಗ್ಸು. ಸೊ ಹಾಗಾಗಿ ಅವ್ರ ಪ್ರಕಾರ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಒಂದು ಒಪಿನಿಯನ್ ಅಂತ ಇಲ್ಲವೇ ಇಲ್ಲ. ಸೊ ಈ ನನ್ನ ರೀಡಿಂಗು ನಿಮಗೇನಾರ ರೆಸನೇಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋವಂಥ ವಿಡಿಯೋ ನಿಮಗೆ ಸಿಗುತ್ತೆ. ಆ್ಯಂಡ್ ಎಸ್ ಅಂತ ನಿಮ್ಗೇನಾದ್ರು ರೆಸೊನೇಟ್ ಆಗಿದ್ದರೆ ಎಸ್ ಅಂತ ಒಂದು ಕಮೆಂಟ್ ಹಾಕಿ, ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಈಗ ಪೈಲ್ 3 ಅಥವಾ ಈ ಒಂದು
ರೋಸ್ ಕ್ವಾರ್ಟ್ಸ್ ಪೆಂಡೆಂಟನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ, ಅವರ ಒಂದು ಪಾರ್ಟ್ನರ್ ಯಾವ ರೀತಿ ಅವ್ರ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ನಾವು ನೋಡೋಣ. ಏನು ತಿಳ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ, ಅವ್ರಿಗೆ ಏನು ಅನಿಸುತ್ತೆ ಅಂತ ನೋಡೋಣ. ಓಕೆ ಓಕೆ ನೀವು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಅನಿಸುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಸಡನ್ನಾಗಿ ಮಾತಾಡ್ತೀರಾ, ಸ್ಪೀಡಾಗಿ ಮಾತಾಡ್ತೀರಾ ಅಂತ ಅವರಿಗೆ ಸ್ವಲ್ಪ ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಾಬಬ್ಲಿ ಕಷ್ಟ ಆಗ್ಬೋದು. ಏನನ್ನು ಹೇಳಿದ್ರೆ ಫಾಸ್ಟಾಗಿ ಹೇಳ್ಬಿಡ್ತೀರಾ ನೀವು, ಸಡನ್ನಾಗಿ ಹೇಳೋದನ್ನು. ಲೈಕ್ ಈಗ ಈ 10 ಗಂಟೆಗೆ ಎಲ್ಲಾದರೂ ಹೋಗಬೇಕು ಅಂತಂದರೆ 9 ಗಂಟೆಲಿ ಹೇಳೋದು, 10 ಗಂಟೆಗೆ ಎಲ್ಲೋ ಹೋಗ್ತಾ ಇದ್ದೀವಿ ರೆಡಿ ಆಗು ಅಂತ ಹೇಳ್ಬಿಟ್ಟು ಆ ಥರ ಸಡನ್ನಾಗಿ ನೀವು ಅವ್ರಿಗೆ ಹೇಳ್ತೀರಾ. ಬಟ್ ಕಮ್ಯುನಿಕೇಷನ್ ನೀವು ಚೆನ್ನಾಗಿ ಮಾಡ್ತೀರಾ, ಬಟ್ ಸಡನ್ನಾಗಿ ಹೇಳ್ತೀರಾ. ಸೊ ಅದು ಒಂದು ಪ್ಲಸ್ಸು, ಒಂದು ಮೈನಸ್ಸು. ಸೊ ಅವ್ರ ಪ್ರಕಾರ ನೀವು ಚೆನ್ನಾಗಿ ಮಾತಾಡ್ತೀರಾ, ಪ್ರತಿಯೊಂದು ಏನೇ ಆದರೂ ಬಿಡಿಸಿ ಚೆನ್ನಾಗೇ ಹೇಳ್ತೀರಾ, ಪ್ರತಿಯೊಂದು ವಿಷಯನೂ ಚೆನ್ನಾಗಿ ಹಂಚ್ಕೊಳ್ತೀರಾ. ಬಟ್ ಸಡನ್ನಾಗಿ ಸರ್ಪ್ರೈಸ್ ಕೊಡ್ತೀರಾ ಈ ಥರ ಸಡನ್ನಾಗಿ ಹೇಳಿಬಿಟ್ಟು. ಸೊ ಆ ಥರ ಅವರು ತಿಳ್ಕೊಳ್ತಾರೆ ನಿಮ್ಮ ಬಗ್ಗೆ. ಆ್ಯಂಡ್ ನಿಮಗೆ ತುಂಬ ಮೂಡ್ ಸ್ವಿಂಗ್ಸ್ ಅಂತ ಕೂಡ ಅವರು ಯೋಚನೆ ಮಾಡ್ತಾರೆ. ಲೈಕ್ ಒಂದು ಸಲ ಇದ್ದಂಗೆ ಮನುಷ್ಯ ಇನ್ನೊಂದು ಸಲ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ ಮನುಷ್ಯನ ಮೈಂಡ್ಸೆಟ್ಟು ಅಂತ. ಆಮೇಲೆ ಇನ್ನೂ ಕೆಲವರು ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಕೆಲವರು ಕಾರ್ಮಿಕ್ ರಿಲೇಷನ್ಶಿಪ್ಪು, ಸೊ ಹಣೆ ಬರ ಮದುವೆ ಆಗಿದೆ ಅಂತ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರು. ಸೊ ಹಣೆ ಬರ ಇತ್ತು ಮಾಡ್ಕೊಂಬಿಟ್ಟೆ ಅನ್ನೋ ರೀತಿಯಲ್ಲಿ ಒಬ್ಬರು ಯೋಚನೆ ಮಾಡ್ತಾ ಇರುವಂಥದ್ದು. ಎಲ್ರಿಗೂ ಇದು ಅಪ್ಲಿಕೇಬಲ್ ಆಗಲ್ಲ, ಕೆಲವ್ರಿಗೆ ನಾನು ಕಾರ್ಡ್ಸ್ ಕೊಡೋಂಥ ಎಲ್ಲ ಮೀನಿಂಗ್ಸು ಹೇಳ್ತಾ ಇದ್ದೀನಿ ನಿಮಗಿಲ್ಲಿ. ಆ್ಯಂಡ್ ಈ ವಿಡಿಯೋನ ಒಬ್ಬರೇ ನೋಡ್ತಾರಲ್ಲ, ತುಂಬ ಜನ ನೋಡ್ತಾ ಇರೋದ್ರಿಂದ ಯಾರ್ಯಾರಿಗೆ ಯಾವ್ಯಾವ ಮೆಸೇಜ್ ರೀಚ್ ಆಗಬೇಕು ಅದು ಅವ್ರಿಗೆ ರೀಚ್ ಆಗುತ್ತೆ. ಓಕೆ, ಸೊ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಈ ಮನುಷ್ಯ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರು. ಇನ್ನೂ ಕೆಲವರು ಅಂದರೆ ನಿಮ್ಮ ಪಾರ್ಟ್ನರ್ ಯಾರು ನೋಡ್ತಾ ಇದ್ದೀರಾ, ಇನ್ನೂ ಕೆಲವ್ರಿಗೆ ಇದು ಅಪ್ಲಿಕೇಬಲ್. ಸೊ ಹಣೆ ಬರ ಇತ್ತು, ಅದಕ್ಕೆ ಈ ಮನುಷ್ಯನ ಮದುವೆ ಆದ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇರುವಂಥದ್ದು. ಸೊ ಅದು ಒಂದು. ನೆಕ್ಸ್ಟು, ನೀವು ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ನು. ಬೇಸಿಕಲಿ ನೋಡಿ, ನಮಗೆ 2 ಕಾರ್ಡ್ಸು ಅಷ್ಟೇ, 3 ಕಾರ್ಡ್ಸ್ನು ನಾವು ನೋಡಿದ್ರೆ ಬರೀ ಚೇಂಜಸ್ನ ತೋರಿಸುತ್ತೆ. ತುಂಬ ಟ್ರಾವೆಲ್ ಮಾಡ್ತೀರಾ ಅಂತ ಅನಿಸುತ್ತೆ ನೀವು. ಸಡನ್ನಾಗಿ ಡಿಸಿಷನ್ಸ್ಗಳನ್ನ ತೊಗೊಳ್ಳುವಂಥದ್ದು. ಏನೇ ಕೆಲಸ ಮಾಡೋದು ಸಡನ್ನಾಗಿ ಮಾಡಿಬಿಡೋದು, ಯಾರಿಗೂ ಗೊತ್ತೇ ಇರೋಲ್ಲ ನೀವೇನು ಕೆಲಸ ಮಾಡ್ತೀರಾ ಅಂತ. ಸಡನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡೋದು, ಅಥವಾ ಸಡನ್ನಾಗಿ ಎಲ್ಲೋ ಟ್ರಾವೆಲ್, ಎಸ್ಪೆಷಲಿ ಟ್ರಾವೆಲ್ನ ತೋರಿಸ್ತಾ ಇದೆ ಈ ಕಾರ್ಡು. ರೆಡಿಯಾಗಿ ಎಲ್ಲೋ ಹೋಗಬೇಕು ಅಂತ ಸಡನ್ನಾಗಿ ಹೇಳ್ಬಿಡ್ತೀರಾ ಅಂತ ಕಾಣುತ್ತೆ ನಿಮ್ಮ ಪಾರ್ಟ್ನರ್ಗೆ. ಸೊ ಮನುಷ್ಯ ಫಾಸ್ಟಾಗಿ ಹೇಳ್ತಾನೆ, ನಿಮ್ಮ ಕಾಲಲ್ಲಿ ಚಕ್ರ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ ನಿಮ್ಮ ಪಾರ್ಟ್ನರು. ಆಮೇಲೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ. ಆಮೇಲೆ ಪ್ಯಾಷನೇಟ್ ನೀವು ವ್ಯಕ್ತಿ ಅಂತ, ತುಂಬ ಪ್ಯಾಷನೇಟ್ ಆಗಿರ್ತೀರ ನೀವು, ಒಂದು ಕಡೆ ಕೂರೋದಿಲ್ಲ, ಏನಾದರೂ ಒಂದು ಆ್ಯಕ್ಟಿವ್ ಆಗಿರ್ತೀರ, ಏನಾರು ಮಾಡ್ತಾನೆ ಇರ್ತೀರ ನೀವು ಅನ್ನೋ ರೀತಿಯಲ್ಲಿ. ಒಂಥರ ನಿಮಗೂ ಸ್ಪೀಡ್ಗೂ ಮತ್ತು ಟ್ರಾವೆಲ್ಗೂ ತುಂಬ ಲಿಂಕ್ನ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ಬೇಸಿಕಲಿ ನೀವು ತುಂಬ ಟ್ರಾವೆಲ್ ಮಾಡೋವಂಥ ಪರ್ಸನ್ ಇರ್ಬೋದು, ಅಥವಾ ಯಾವಾಗಲೂ ತುಂಬ ಆ್ಯಕ್ಟಿವ್ ಆಗಿ ಏನಾದ್ರು ಕೆಲಸ ಮಾಡ್ತಾನೆ ಇರೋವಂಥ ವ್ಯಕ್ತಿಗಳು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಆ್ಯಂಡ್ ನೀವು ಒಂದಷ್ಟು ಫ್ಯೂಚರ್ ಪ್ಲ್ಯಾನ್ಗಳನ್ನು, ಬಿಸ್ನೆಸ್ಗಳದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ನಿಮ್ಮ ಪಾರ್ಟ್ನರ್ಗೆ ಅನ್ನಿಸ್ತಾ ಇರುವಂಥದ್ದು. ಆ್ಯಂಡ್ ಪ್ರಾಬಬ್ಲಿ ನಿಮ್ಮಲ್ಲಿ ಕೆಲವರು ಹೊಸ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಪಾರ್ಟ್ನರ್ಗೆ ರೀಸೆಂಟಾಗಿ ಹೇಳಿರ್ಬೋದು. ಸೊ ಅವರು ಅದನ್ನು ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು. ಸೊ ನಮ್ಮದಂತೂ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಫ್ಯೂಚರಲ್ಲಿ ನಾವು ಚೆನ್ನಾಗಿರ್ತೀವಿ. ಸೊ ನನ್ನ ಹೆಂಡತಿ ಅಥವಾ ನನ್ನ ಗಂಡಂಗೆ ನನ್ನ ಬಗ್ಗೆ ಕನ್ಸರ್ನ್ ಇದೆ, ನಮ್ಮ ಫ್ಯಾಮಿಲಿ ಬಗ್ಗೆ ಕನ್ಸರ್ನ್ ಇದೆ, ಫ್ಯೂಚರಲ್ಲಿ ನಾವು ತುಂಬ ಅರ್ನ್ ಮಾಡಬೇಕು ಅಂತ ಎಲ್ಲ ಈಗಲಿಂದ ಇನಿಷಿಯೇಟಿವ್ಸ್ ತೊಗೊಂಡು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಇನಿಷಿಯೇಟಿವ್ಸ್ ಜಾಸ್ತಿ ತೊಗೊಳ್ತೀರಾ ಅನಿಸುತ್ತೆ, ನೀವು ಆ್ಯಕ್ಷನ್ ಜಾಸ್ತಿ ತೊಗೊಳ್ತೀರಾ. ಹಾರ್ಡ್ ವರ್ಕ್ ಅನ್ನೋದಕ್ಕೆ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್. ಏನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ಮಾಡಿಬಿಡೋವಂಥ ವ್ಯಕ್ತಿ ನೀವು ಅಂತ ನಿಮ್ಮ ಪಾರ್ಟ್ನರ್ ಥಿಂಕ್ ಮಾಡ್ತಾರೆ. ಆಮೇಲೆ ಕೆಲವರಿಗೆ ಇಲ್ಲಿ ಟೈಮ್ ಕೂಡ ಸರಿಗಿಲ್ಲ ಅಂತ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾಯಿದ್ದಾರೆ. ಯಾಕೋ ನಮ್ಮ ಟೈಮೇ ಸರಿಗಿಲ್ಲ, ಅಂದ್ಕೊಂಡಿದ್ದು ಯಾವುದೂ ಆಗ್ತಾಯಿಲ್ಲ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ಕೈ ಹಾಕಿದ ಕೆಲಸ ಯಾವುದೂ ಆಗ್ತಾಯಿಲ್ಲ. ಸೊ ಈ ರೀತಿಯಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಾಗಿ ಏನು ಅಂತಂದರೆ, ನೀವು ಒಂದು ಮಿಸ್ಸಿಂಗ್ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಿಮ್ಮ ಪಾರ್ಟ್ನರ್ಗೆ ನೀವು ಟೈಮ್ನ ಕೊಡಬೇಕು. ನೀವು ಇಲ್ಲಿ ಯಾವುದೇ ರೀತಿ ಎಮೋಷನಲ್ ಕಾರ್ಡ್ಸೇ ಬಂದಿಲ್ಲ, ಕಪ್ಸ್ ಕಾರ್ಡ್ ಯಾವುದು ಬಂದಿಲ್ಲ. ಸೊ ದಟ್ ಮೀನ್ಸ್ ನೀವು ತುಂಬ ವರ್ಕು, ನಿಮ್ಮ ಒಂದು ನಿಮ್ಗೇನು ಬೇಕು, ಫಿನಾನ್ಸ್ ರಿಲೇಟೆಡ್ ಇರ್ಬೋದು, ಟ್ರಾವೆಲ್ ರಿಲೇಟೆಡ್ ಇರ್ಬೋದು, ಅಥವಾ ಎಲ್ಲರೂ ಹೋಗಿ ಬರೋದಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಬಗ್ಗೆ ಇರ್ಬೋದು, ನಿಮ್ಮ ವರ್ಕ್ ಬಗ್ಗೆ ಇರ್ಬೋದು, ಇಷ್ಟನ್ನೇ ಭಾಳ ಯೋಚನೆ ಮಾಡ್ತೀರಾ ಅಂತ ಕಾಣುತ್ತೆ. ಸೊ ಫ್ಯಾಮಿಲಿ, ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಟೈಮ್ನ ಕೊಡಿ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಒಂದು 4 ಒಳ್ಳೆ ಮಾತನ್ನಾಡಿ, ಇಮೋಷ್ನಲಿ ಅವ್ರಿಗೆ ಸ್ವಲ್ಪ ನೀವು ಮಾತಾಡಬೇಕು. ಸೊ ಅದೇ ತುಂಬ ಲ್ಯಾಕ್ ಕಾಣ್ತಾ ಇದ್ದಿಲ್ಲ, ಎಲ್ಲ ಬರೀ ಹೆಂಗೆ ಕಾಣ್ತಾ ಇದೆ ಅಂತಂದರೆ, ಒಂದು ಪಾರ್ಟ್ನರ್ ಅಂತಂದರೆ ಹೆಂಗಿರಬೇಕು, ಸ್ವಲ್ಪನಾದರೂ ಹೆಂಡತಿ ಬಗ್ಗೆ, ಗಂಡನ ಬಗ್ಗೆ ಒಂದು ಸ್ವಲ್ಪ ತೋರಿಸ್ಬೇಕಲ್ವಾ.
ಸೊ ಆ ಥರ ಒಂದು ಯಾವುದೂ ಇಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮಲ್ಲಿ ಕೆಲವರು ಟೈಮ್ ಕೂಡ ಈಗ ಅಂಥ ಒಳ್ಳೆ ಟೈಮ್ ಕೂಡ ನಡೀತಾ ಇಲ್ಲ ಅಂತ ಇಲ್ಲಿ ಕಾರ್ಡ್ಸ್ ತೋರಿಸ್ತಾ ಇದೆ. ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಕಾರ್ಮಿಕ್ ಪೀರಿಯಡಲ್ಲಿ ಇದ್ದೀರಾ ನಿಮ್ಮಲ್ಲಿ ಕೆಲವರು. ಸೊ ಅದು ಕೂಡ ನಿಮ್ಮ ಪಾರ್ಟ್ನರ್ ಸೆನ್ಸ್ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಟೈಮ್ ಯಾಕೋ ಈಗ ಸದ್ಯಕ್ಕೆ ಸರಿಯಿಲ್ಲ ಅಂತ ಅವ್ರು ಸೆನ್ಸ್ ಮಾಡ್ತಾ ಇರುವಂಥದ್ದು. ಸೊ ಯು ಬೆಟರ್ ನೋಡಿ, ಕತ್ಲೆ ಆದಮೇಲೆ ಹೀಗೆ ಬೆಳಕು ಬರಲೇಬೇಕು. ಅದೇ ರೀತಿಯಲ್ಲಿ ಈ ಬ್ಯಾಡ್ ಟೈಮ್ ಆದಮೇಲೆ ಗುಡ್ ಟೈಮ್ ಬರಲೇಬೇಕು. ಬಟ್ ಏನು ಮ್ಯಾಟರ್ ಆಗುತ್ತೆ ಅಂತಂದರೆ, ಬ್ಯಾಡ್ ಟೈಮಲ್ಲಿ ನಾವು ಹೆಂಗಿದ್ವಿ ಅನ್ನೋದು ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಗುಡ್ ಟೈಮಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ, ಬಟ್ ಬ್ಯಾಡ್ ಟೈಮಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ಯಾವತ್ತಿಗೂ ಯಾರಿಗೂ ಮರೆಯೋದಕ್ಕಾಗಲ್ಲ. ಸೊ ಯು ಬೆಟರ್ ಗಿವ್ ಸಮ್ ಟೈಮ್ ಟು ಯುವರ್ ಪಾರ್ಟ್ನರ್ ಅಂತ ನಾನು ಹೇಳ್ತೀನಿ. ಅವ್ರ ಜೊತೆ ಕೂತ್ಕೊಳ್ಳಿ, ಮಾತಾಡಿ, ಆ್ಯಂಡ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ನೀವು ತುಂಬ ಸ್ಪೀಡಾಗಿ ಸಡನ್ನಾಗಿ ಹೇಳೋದು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನಿಮ್ಮ ಪಾರ್ಟ್ನರ್ಗೆ. ಕೂರಿಸ್ಕೊಂಡು ಹೇಳಿ, ಇಲ್ಲ ಮುಂಚೆನೇ ಒಂಚೂರು ಪ್ಲ್ಯಾನ್ ಮಾಡಿ ಹೋಗೋಣ, ಇಲ್ಲ ನಾವು ಊರಿಗೆ ಹೋಗ್ತಾಯಿದ್ದೀವಿ, ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ, ಸಡನ್ನಾಗಿ ಹೇಳಿಬಿಡಿ, ರೆಡಿಯಾಗಿ ಈ ಥರ ಹೋಗೋಣ ಮಾಡೋಣ ಅಂತ ಸ್ವಲ್ಪ ಎಲ್ಲ ಕೂತು ಪ್ಲ್ಯಾನ್ ಮಾಡಿ. ಯಾಕಂದರೆ ನೋಡಿ, ನೀವೇ ನೋಡಿ, ಅವರಿಗೆ ಎಮೋಷ್ನಲಿ ನೀವೇನು ಪ್ರಾಮುಖ್ಯತೆಯೇ ಕೊಡ್ತಾ ಇಲ್ಲ, ಜೊತೆಯಲ್ಲಿ ಎಲ್ಲ ಸಡನ್ ಡಿಸಿಷನ್ ತೊಗೊಳ್ತಾ ಇದ್ದರೆ ನನಗೆ ಏನು ಪ್ರಿಯಾರಿಟಿನೇ ಇಲ್ಲ ಅನ್ನೋ ರೀತಿಯ ಅವ್ರಿಗೆ ಒಂದು ಫೀಲ್ ಆಗ್ಬೋದಲ್ವ. ಸೊ ಹಾಗಾಗಿ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಪ್ಲೀಸ್ ಗಿವ್ ಸಮ್ ಟೈಮ್ ಟು ಯುವರ್ ಪಾರ್ಟ್ನರ್ ಅಂತ ನಾನು ಹೇಳ್ತೀನಿ. ಎಮೋಷ್ನಲಿ ಟೈಮ್ನ ಕೊಡಿ. ಮ್ಯಾಮ್ ನಾವು ಮನೆಗೆ ಹೋಗ್ತೀವಿ, ಆಫೀಸ್ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀವಿ, ಪಾರ್ಟ್ನರ್ ಜೊತೆ ತಾನೇ ಮಾತಾಡ್ತೀವಿ ಅಂತ ಹಾಗಲ್ಲ. ಪಾರ್ಟ್ನರ್ ಜೊತೆನೇ ಇದ್ದೀರಾ, ಬಟ್ ಪ್ರೀತಿಯಿಂದ ಮಾತಾಡಿ. ಏನೇ ಸ್ಟ್ರೆಸ್ ಇದ್ದರೂ ಕೂಡ ಒಂದು 4 ನಗ್ನಗ್ತಾ ಮಾತಾಡಿ ಅವ್ರ ಜೊತೆಯಲ್ಲಿ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕಾರ್ಡ್ಸ್ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಸೊ ಈ ರೀಡಿಂಗ್ ಏನಾದರೂ ನಿಮಗೆ ರೆಸೊನೇಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ, ಯಾಕೆಂದರೆ ನನಗೂ ಗೊತ್ತಾಗುತ್ತಲ್ಲ ನಿಮಗೆ ರೆಸೊನೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಎಸ್ ಅಂತ ಟೈಪ್ ಮಾಡಿ. ವಿಡಿಯೋನ ಬೇರೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಸದ್ಯದ ಪರಿಸ್ಥಿತಿನಲ್ಲಿ ನೀಡಿದರೆ ಅವ್ರಿಗೂ ಶೇರ್ ಮಾಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಹೊಸ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.